ಕೋವಿಡ್-19 ಹಿನ್ನೆಲೆಯಲ್ಲಿ ಇತಿಹಾಸ ಪ್ರಸಿದ್ಧ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಮೇ 13ರಂದು ಪ್ರತಿಷ್ಠಾ ವರ್ಧಂತಿ ಉತ್ಸವ ಧಾರ್ಮಿಕತೆಗೆ ಅಡ್ಡಿಯಾಗದಂತೆ ಸೀಮಿತ ಅರ್ಚಕ, ಪರಿಚಾರಕ ಮತ್ತು ಆಡಳಿತ ಮಂಡಳಿಯ ಉಪಸ್ಥಿತಿಯಲ್ಲಿ ಜರುಗಲಿದೆ. ಸಾರ್ವಜನಿಕರಿಗೆ ಪ್ರವೇಶ ನಿರ್ಬಂಧವಿದ್ದರೂ ಮನಸ್ಸನ್ನ ಯಾರಿಂದಲೂ ತಡೆಯಲು ಸಾಧ್ಯವಿಲ್ಲ. ಈ ನಿಟ್ಟಿನಲ್ಲಿ ಮನಸ್ಸಿನಿಂದಲೇ ಪ್ರಾರ್ಥಿಸಿ ದೇವರ ಕೃಪೆಗೆ ಪಾತ್ರರಾಗುವಂತೆ ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮುಳಿಯ ಕೇಶವ ಪ್ರಸಾದ್ ವಿನಂತಿಸಿದ್ದಾರೆ. ದೇವಳದ ಆಡಳಿತ ಕಚೇರಿಯಲ್ಲಿ ಅವರು ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ, ಮೇ 11ರಂದು ಶ್ರೀ ಚಂಡಿಕಾ ಹೋಮ ನಡೆದಿದೆ. ಮೇ 12ರಂದು ನವಗ್ರಹ ಶಾಂತಿ ಪೂರ್ವಕ ಶ್ರೀ ಧನ್ವಂತರಿ ಯಜ್ಞ ಮತ್ತು ಮೇ 13ರಂದು 108 ಕಾಯಿ ಗಣಪತಿ ಹೋಮ, ಶತರುದ್ರ ಮತ್ತು ಅನ್ನಛತ್ರದ ಕೆಲಸ ಪುನರಾರಂಭಿಸುವ ಪ್ರಯುಕ್ತ ಅನ್ನಪೂರ್ಣ ಹವನ ನಡೆಯಲಿದೆ ಎಂದರು. ಕೋವಿಡ್ ಸಂದರ್ಭದಲ್ಲಿ ರೋಗವು ಉಲ್ಬಣವಾಗದಂತೆ ಮತ್ತು ಎಲ್ಲರಿಗೂ ಆರೋಗ್ಯ ಕರುಣಿಸುವಂತೆ ಆರೋಗ್ಯ ಪಾಲಕ ವಿಷ್ಣುವಿನ ರೂಪವಾದಂತಹ ಧನ್ವಂತರಿಯನ್ನ ಪ್ರಾರ್ಥಿಸುವ ನಿಟ್ಟಿನಲ್ಲಿ ಧನ್ವಂತರಿ ಹೋಮ ನಡೆಯಲಿದೆ ಎಂದು ದೇವಳದ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷ ಮುಳಿಯ ಕೇಶವ ಪ್ರಸಾದ್ ಅವರು ಹೇಳಿದರು. ಈ ಒಂದು ನಿಟ್ಟಿನಲ್ಲಿ ದೇವಳದಲ್ಲಿ ಪ್ರತಿ ವರ್ಷದಂತೆ ಕಾರ್ಯಕ್ರಮಗಳು ಜರುಗುತ್ತಾ ಇದ್ದಾವೆ. ದೇವರ ಸೇವೆಗಳು ನಡೀತಾ ಇದ್ದಾವೆ. ಕಾರ್ಯಕ್ರಮಗಳು ಅಂತ ಹೇಳಿದರೆ ರುದ್ರಹೋಮ ನಡೆದಿದೆ. ಹಾಗೆ ಚಂಡಿಕಾ ಹೋಮ ನಿನ್ನೆ ಮಂಗಳವಾರ ದಿವಸ ಚಂಡಿಕಾ ಹೋಮ ನಡೆದಿದೆ. ಇವತ್ತು ವಿಶೇಷವಾಗಿ ಕೊರೋನಾ ಸಂದರ್ಭದಲ್ಲಿ ದೇಶದಲ್ಲಿ ಬಂದಿರುವಂತಹ, ಪ್ರಪಂಚದಲ್ಲೆಡೆ ಇರುವಂತಹ ಈ ಮಹಾಮಾರಿ ನಿವಾರಣೆ ಆಗಬೇಕು, ಹಾಗೆ ರೋಗವು ಬಂದಲ್ಲಿ ಅದು ಸಣ್ಣದಾಗಿ ಹೋಗಬೇಕು ಅಂತ ಹೇಳುವ ನಿಟ್ಟಿನಲ್ಲಿ ಆರೋಗ್ಯ ಕರುಣಿಸುವಂತಹ ದೇವರಾದಂತಹ ವಿಷ್ಣುವಿನ ರೂಪವಾದಂತಹ ಧನ್ವಂತರಿಯನ್ನು ಪ್ರಾರ್ಥಿಸುವಂತಹ ಧನ್ವಂತರಿ ಹೋಮ ಇವತ್ತು ನಮ್ಮ ಮಹಾಲಿಂಗೇಶ್ವರನ ಸನ್ನಿಧಿಯಲ್ಲಿ ನಡೀತಾ ಇದೆ. ಹಾಗೆ ನಾಳೆ ದಿನ ಪೂರ್ವ ಸಂಕಲ್ಪದಂತೆ ಅನ್ನಪೂರ್ಣ ಮಹಾಸತ್ರ ನಡಿಬೇಕಾಗಿತ್ತು. ಪ್ರತಿ ಮನೆಗಳಿಂದ ಜನರು ಬೊಗಸೆ ಅಕ್ಕಿಯನ್ನು ತಂದು ಆನಂತರ ಅದನ್ನು ದೇವಳದಲ್ಲಿ ಸಮರ್ಪಿಸಿ ದೇವರಿಗೆ ನೈವೇದ್ಯ ಮಾಡಿ ಅಂತಹ ಒಂದು ಯೋಜನೆಯನ್ನು, ಸಂಕಲ್ಪವನ್ನು ದೇವಸ್ಥಾನದಲ್ಲಿ ಆಡಳಿತ ಮಂಡಳಿ ಹಾಗೂ ಅರ್ಚಕ ವೃಂದ ಕೈಗೊಂಡು